ನಾವು ಚಾರ್ ಮಿನಾರ್ಗೆ ಬರೀ ಚಹಾ ಕುಡಿಯೋಕಂತ ಹೋಗಿದ್ದು. ಬಟ್ ಇವ್ ಲಾಸ್ಟ್ ಟೈಮ್ ನಂಗೆ ಸಜೆಸ್ಟ್ ಮಾಡಿದ್ದ ಚೇತನ್ ಅಂತ, ಇವ್ ನನ್ನ ಫ್ರೆಂಡ. ಸೊ ಇವೇನು ಅನ್ನತ್ತಿದ್ದ ಚಹಾ ಅದು ಕುಡಿದ್ರೆ ಅಲ್ಲೇ ಕುಡಿಯೋಕೆ ಹೋಗೋನು ಅಂತ. ಸೊ ನಾವು ಬರೀ ಚಹಾ ಕುಡಿಯೋಕಂತ ಅಲ್ಲಿ ಬಂದಿದ್ದು. ಬಟ್ ಇವತ್ತು ಬಕ್ರೀದ್ ಇತ್ತು, ಅದ್ರ ಸಲುವಾಗಿ ಎಲ್ಲ ಶಾಪ್ಸ್ ಎಲ್ಲ ಬಂದಿದ್ದು. ಬಿರಿಯಾನಿನೂ ತಿಂದಿಲ್ಲ. ಸೊ ಈಗ ನಾವು ಹೊಂಟೀವಿ ಪಿಸ್ತಾ ಹೌಸ್ಗೆ. ಸೊ ನೋಡ್ಬೋದು ನಮ್ಮ ಕಂಡೀಷನ್. ಆಲ್ಮೋಸ್ಟ್ 5-6 ಕಿಲೋಮೀಟರ್ಸ್ ನಾವು ನಡೆದೇವಿ. ಈಗ ಚಾರ್ ಮಿನಾರಿಂದ ಮೆಟ್ರೋ ಸ್ಟೇಷನ್ ಮಟ್ಟ ನಡ್ಕೋತಾ ಬಂದೀವಿ. ಸೊ ಲೆಟ್ಸ್ सी. चेतन, हाउ वाज योर एक्सपिरियन्स ऑफ चार मीनार? अच्छा था? काहीच नव्हतं. बिर्याणी तर पहिलाच नाही. आता बिर्याणी खाताला गेलो. आणि चहाचं चहा ते निम्रा प्यायला गेलो बंदच होता ते. ಸೊ ಕ್ಲೈಮ್ಯಾಕ್ಸ್ ಅಂತೂ ಕೇಳಿಬಿಟ್ಟಿರಿ ಈಗ. ಸೊ ಇವತ್ತು ನಾಷ್ಟ ಮಾಡಿ ನಾವು ಮಸ್ತ್ ಬೇಕಿ ಚಾದು ಕುಡ್ದು ನಾವು ಹೊಂಟು ಚಾರ್ ಮಿನಾರ್ ಕಡೆ ಹೋಗುವಾಗ ನಮ್ಗೆ ಸ್ವಲ್ಪ ಅನ್ಸೋದಿತ್ತು ಇವತ್ತು ಶಾಂತಿ ಇರೋದೈತಂತ. ಸೊ ಚಾರ್ ಮಿನಾರ್ ಇವತ್ತು ಬಕ್ರೀದ್ ಇರಂತಲೇ ಫುಲ್ ಸುನ್ಸಾನ್ ಇತ್ತು. ಆಮೇಲೆ ಚಾರ್ ಮಿನಾರ್ಗೆ ವಿಸಿಟ್ ಮಾಡಿದ್ದು, ಏನೇನು ಅಂದ್ಕೊಂಡು ಹೋಗಿದ್ದು ಅದು ಏನೂ ಆಗಿಲ್ಲ. ಅಲ್ಲಿ ಹೋಗಿ ಚಹಾ ಸಿಕ್ಕಿಲ್ಲ, ಬಿರಿಯಾನಿ ಸಿಕ್ಕಿಲ್ಲ. ಸೊ ವಾಪಸ್ ನಾವು ಬಂದು ಪಿಸ್ತಾ ಹೌಸ್ ಕಡೆ ಬಂದು. ಇದು ಲೊಕೇಟೆಡ್ ಐತಿ ಉಪ್ಪಲ್ ಕಡೆ. ಸೊ ಉಪ್ಪಲ್ ಕಡೆ ಹೋಗಿ ಇಲ್ಲಿ ಬಿರಿಯಾನಿ ಮತ್ತು ಸ್ನ್ಯಾಕ್ಸ್ ಅದು ಆರ್ಡ್ರ್ ಮಾಡಿದ್ವಿ ನಾವು. ಸೊ ಸ್ನ್ಯಾಕ್ಸ್ ಅದು ಎಂಜಾಯ್ ಮಾಡಿ, ಬಿರಿಯಾನಿ ಅಂತೂ ಏಕ್ ನಂಬರ್ ಇತ್ತು ಇಲ್ಲಿದ್ದ. ಹೈದ್ರಾಬಾದ್ ಒಳಗೆ ನೀವು ಬಂದಿರಿ ಮತ್ತು ಯಾರು ನಿಮ್ಗೆ ಸಜೆಸ್ಟ್ ಮಾಡಿರಿ ಪಿಸ್ತಾ ಹೌಸ್ ಬಿರಿಯಾನಿ ಎಂಜಾಯ್ ಮಾಡಿರಪ್ಪ ಅಂತಂದ್ರೆ ಕಣ್ಣು ಮುಚ್ಚಿ ಇದು ಮಾಡಿರಿ, ನೀವು ಡೆಫಿನೆಟ್ಲಿ ಎಂಜಾಯ್ ಮಾಡ್ತೀರಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.